ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು ಪ್ರಾಣವನ್ನೇ ಕಳೆದುಕೊಂಡರೆ ಅದರಿಂದ ಬರುವ ಲಾಭವಾದರೋ ಏನು? ಸಂತ ಮಾರ್ಕನು ಬರೆದಂತ ಶುಭ ಸಂದೇಶ 8ನೇ ಅಧ್ಯಾಯ 36ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ಹಾತೊರೆಯುವನು, ಆದರೆ ಪ್ರಾಣವನ್ನೇ ಕಳೆದುಕೊಳ್ಳುವನು. ಆದರೆ ದೇವರ ನಿಮಿತ್ತ ಹಾಗೂ ದೇವರ ವಾಕ್ಯದ ನಿಮಿತ್ತ ತನ್ನ ಪ್ರಾಣವನ್ನ ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು. ಸ್ವರ್ಗಕ್ಕೆ ನಿಮ್ಮ ಹೆಸರು ತಿಳಿಯದಿದ್ದರೆ ಈ ಭೂಮಿಯ ಮೇಲಿನ ಪ್ರಸಿದ್ಧತೆಯಿಂದ ಏನು ಪ್ರಯೋಜನ ಅಲ್ಲವೇ? ಈ ಲೋಕವು ಕೀರ್ತಿ, ಚಪ್ಪಾಳೆ, ಗೌರವ, ಮನ್ನಣೆ, ಶ್ರೀಮಂತಿಕೆ ಇವುಗಳನ್ನ ಸಂಭ್ರಮಿಸುತ್ತದೆ. ಜನರು ಜನಪ್ರಿಯತೆ, ಪ್ರಭಾವ ಮತ್ತು ಇತರೆ ಪ್ರಶಂಸೆಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಸುತ್ತಾರೆ. ಕ್ಯಾಮೆರಾಗಳು ಮಿನುಗುತ್ತವೆ, ಜನಸಮೂಹ ಹರ್ಷೋದ್ಗಾರ ಮಾಡುತ್ತಾರೆ ಮತ್ತು ಹೆಸರುಗಳು ದೇಶದಾದ್ಯಂತ ಚಿರಪರಿಚಿತವಾಗುತ್ತವೆ. ಪ್ರಸಿದ್ಧತೆಯು ಪಾಪ್ಯುಲಾರಿಟಿ ನಿಮ್ಮ ಹೆಸರನ್ನು ಲಕ್ಷಾಂತರ ಜನರಿಗೆ ತಿಳಿಸಬಹುದು, ಆದರೆ ಆ ಪ್ರಸಿದ್ಧತೆಯು, ಆ ಪಾಪ್ಯುಲಾರಿಟಿ ನಿಮ್ಮ ಆತ್ಮವನ್ನ ಉಳಿಸಲು ಸಾಧ್ಯವೇ? ಹಣವು ಸೌಕರ್ಯವನ್ನ ನೀಡಬಲ್ಲದು, ಆದರೆ ಅದೇ ಹಣ ಶಾಶ್ವತ ಜೀವನವನ್ನು ಕೊಂಡುಕೊಳ್ಳಲಾರದು. ಜನಪ್ರಿಯತೆಯು ಈ ಭೂಮಿಯ ಮೇಲೆ ಅನೇಕ ಅರಮನೆಯ ಬಾಗಿಲುಗಳನ್ನ ತೆರೆಯಬಹುದು, ಆದರೆ ಜನಪ್ರಿಯತೆಯು ಸ್ವರ್ಗದ ಬಾಗಿಲನ್ನು ತೆರೆಯಲಾರದು. ಒಂದು ದಿನ ಪ್ರಸಿದ್ಧತೆಯು ನಿಲ್ಲುತ್ತದೆ, ಈ ಕ್ಯಾಮೆರಾಗಳು ಮಿಣುಗುವುದನ್ನು ನಿಲ್ಲಿಸುತ್ತವೆ, ಜನರ ಚಪ್ಪಾಳೆಯೂ ನಿಂತು ಹೋಗುತ್ತದೆ. ಭೂಮಿಯ ಮೇಲಿನ ಬಿರುದುಗಳು, ಶ್ರೀಮಂತಿಕೆ ಇನ್ನು ಮುಂದೆ ಮುಖ್ಯವಾಗದ ಒಂದು ದಿನ ಜೀವನದಲ್ಲಿ ಬಂದೇ ಬರುತ್ತದೆ. ಆ ದಿನದಂದು ನಿನ್ನ ಹೆಸರು ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ, ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯೇ ಎಂಬುದು ಮಾತ್ರ ಮುಖ್ಯವಾಗಿರುತ್ತದೆ. ಮತ್ತಾಯನು ಬರೆದಂತ ಶುಭ ಸಂದೇಶ 7ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಸುತ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯಕ್ಕೆ ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವನು. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನ ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳಿದರು. ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳು ಬಿಡುವೆನು ಎಂದು ಯೇಸು ಸ್ವಾಮಿ ನುಡಿದರು. ಓ ನನ್ನ ಪ್ರೀತಿಯ ಮನವೇ, ಒಮ್ಮೆ ಯೋಚಿಸಿ ನೋಡು. ಇಡೀ ಪ್ರಪಂಚವನ್ನೇ ಗಳಿಸಿ ಅಂತಿಮವಾಗಿ ನಿನ್ನ ಆತ್ಮವನ್ನೇ ಕಳೆದುಕೊಂಡರೆ ಅದರ ಗತಿ ಏನು? ಕರ್ತನಲ್ಲಿ ನನ್ನೊಲವಿನ ಪ್ರಿಯರೇ, ದೇವರು ಶ್ರೀಮಂತಿಕೆಯಾಗಲಿ, ಕೀರ್ತಿಯನ್ನಾಗಲಿ, ಅನುಯಾಯಿಗಳನ್ನಾಗಲಿ, ಗೌರವವನ್ನಾಗಲಿ, ನಿಮ್ಮ ಸ್ನೇಹಿತರುಗಳನ್ನಾಗಲಿ ಅಥವಾ ಈ ಲೌಕಿಕ ಸಾಧನೆಗಳನ್ನು ನೋಡಿ ಪ್ರಭಾವಿತರಾಗುವುದಿಲ್ಲ. ದೇವರಿಗೆ ಮುಖ್ಯವಾದದ್ದು ಪ್ರೀತಿ, ದಯೆ, ಕರುಣೆ, ನಮ್ರತೆಯ ಹೃದಯ, ನಿಜವಾದಂತಹ ಒಂದು ಪಶ್ಚಾತ್ತಾಪ, ಕ್ಷಮಿಸುವಂತ ಗುಣ, ವಿಧೇಯತೆ ಮತ್ತು ಕ್ರಿಸ್ತ ಯೇಸುವಿನ ಮೇಲಿರುವಂತಹ ನಂಬಿಕೆ. ನಮ್ಮ ಜೀವನದ ದೊಡ್ಡ ಯಶಸ್ಸು ಈ ಜಗತ್ತಿನಲ್ಲಿ ಪ್ರಸಿದ್ಧರಾಗುವುದಲ್ಲ, ಹಣ ಮಾಡುವುದಲ್ಲ, ಗೌರವ ಸಂಪಾದಿಸುವುದೂ ಅಲ್ಲ. ಅತಿ ದೊಡ್ಡ ಯಶಸ್ಸೇನೆಂದರೆ ದೇವರಿಗೆ ನಿಮ್ಮ ಪರಿಚಯವಿರುವುದು. ಏಕೆಂದರೆ ಸ್ವರ್ಗಕ್ಕೆ ನಿಮ್ಮ ಹೆಸರು ತಿಳಿದಿದೆ ಎಂದರೆ ನೀವು ದೇವರಿಗೆ ಸೇರಿದವರು ಎಂದರ್ಥ. ಸ್ವರ್ಗಕ್ಕೆ ನಿಮ್ಮ ಹೆಸರು ತಿಳಿದಿದ್ದಾಗ ನಿಮ್ಮ ನಿತ್ಯ ಜೀವವು ಸುರಕ್ಷಿತವಾಗಿರುತ್ತದೆ ಎಂದರ್ಥ. ಸ್ವರ್ಗಕ್ಕೆ ನಿಮ್ಮ ಹೆಸರು ತಿಳಿದಾಗ ಭೂಮಿಯ ಮೇಲೆ ಯಾವುದೇ ಕೀರ್ತಿಯು ನಿಮಗಾಗಿ ಕಾಯುತ್ತಿರುವ ಸಂತೋಷಕ್ಕೆ ಸಾಟಿಯಾಗಲಾರದು. ಆದುದರಿಂದ ನನ್ನ ಪ್ರಿಯ ಸ್ನೇಹಿತರೆ, ಜನರ ಚಪ್ಪಾಳೆಗಾಗಿ ನಿಮ್ಮ ಜೀವನವನ್ನ ಕಳೆಯಬೇಡಿ. ದೇವರ ಅಂಗೀಕಾರಕ್ಕಾಗಿ ನಿಮ್ಮ ಜೀವನವನ್ನ ನಡೆಸಿ. ಏಕೆಂದರೆ ಈ ಜೀವನದ ಕೊನೆಯಲ್ಲಿ ದ ಜಡ್ಜ್ಮೆಂಟ್ ಡೇ, ನ್ಯಾಯ ತೀರ್ಪಿನ ದಿನದಂದು ಅತ್ಯಂತ ಪ್ರಮುಖವಾದಂತ ಪ್ರಶ್ನೆ ಇದಾಗಿರುವುದಿಲ್ಲ. ಜಗತ್ತಿಗೆ ನಿನ್ನ ಹೆಸರು ತಿಳಿದಿದೆಯೇ ಎಂಬುವಂತ ಪ್ರಶ್ನೆ ಅಲ್ಲಿ ಮುಖ್ಯವಲ್ಲ. ಬದಲಿಗೆ ಅಲ್ಲಿ ಕೇಳುವಂತಹ ಒಂದು ಪ್ರಶ್ನೆ, ದೇವರಿಗೆ ನಿನ್ನ ಹೆಸರು ತಿಳಿದಿದೆಯೇ ಎಂದಷ್ಟೇ ಕೇಳುವಂತ ಪ್ರಶ್ನೆ. ಪ್ರಾರ್ಥಿಸೋಣವೇ? ನಮ್ಮ ರಕ್ಷಕರ
ಅನಂತನಾದ ಪ್ರೀತಿಯ ಯೇಸುವೆ, ಶ್ರೀಮಂತಿಕೆಗಾಗಿ, ಜನರ ಚಪ್ಪಾಳೆಗಾಗಿ, ಪ್ರಸಿದ್ಧತೆಯ ಬೆನ್ನತ್ತಿ ಓಡುವ ಈ ಲೋಕದಲ್ಲಿ ನಾನು ಕೇವಲ ನಿಮ್ಮ ಮುಖ ದರ್ಶನವನ್ನು ಮಾತ್ರ ಬಯಸುವಂತೆ ನನಗೆ ಸಹಾಯ ಮಾಡಿ ಯೇಸುವೆ. ಲೌಕಿಕ ಮನ್ನಣೆಗಿಂತ ಹೆಚ್ಚಾಗಿ ನಿಮ್ಮ ಅಂಗೀಕಾರವನ್ನ ಬಯಸುವ ನಮ್ರತೆಯ ಹೃದಯವನ್ನ ನಮಗೆ ದಯಪಾಲಿಸಿರಿ. ಯೇಸುವಿನ ಪೂಜ್ಯ ಹೃದಯವೇ, ನಮ್ಮ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ಯೇಸುವೆ. ಅಮ್ಮೇನ್, ಅಮ್ಮೇನ್, ಅಮ್ಮೇನ್.